ನಿನ್ನ ಮುಂದೆ ಇರುವ ಸವಾಲುಗಳನ್ನು ನೋಡಿ ಭಯಪಡಬೇಡ. ಜೀವಿತವೇ ಒಂದು ಆಶ್ಚರ್ಯಕರವಾದ ಬದುಕು. ಈ ಬದುಕಿನಲ್ಲಿ ನಾವು ಪ್ರತಿದಿನ ನಡೆಯುವಾಗ ಅನೇಕ ಸವಾಲುಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಪ್ರತಿದಿನ ಎದ್ದಾಗ ಏನೋ ಒಂದು ಸವಾಲು, ಏನೋ ಒಂದು ಚಾಲೆಂಜ್, ಏನೋ ಒಂದು ಸಮಸ್ಯೆ ನಿನ್ನ ಜೀವಿತದಲ್ಲಿ ಅಂದ್ಕೊಳ್ತಾ ಇದೆಯಾ, ಯಾಕೆ ನನ್ನ ಜೀವಿತದಲ್ಲಿ ಬೆಳಗ್ಗೆ ಎದ್ದರೆ ಇದೊಂದು ಸವಾಲು, ಇದೊಂದು ಕಷ್ಟ, ಇದೊಂದು ಸಮಸ್ಯೆ ಕಾಡ್ತಲೇ ಇದೆಯಲ್ಲ, ನನ್ನ ಹಿಂದಟ್ಟುತ್ತಲೇ ಇದೆಯಲ್ಲ, ಹೇಗೆ ನಾನು ಮುಂದುವರಿಯೋದು, ಹೇಗೆ ನನ್ನ ಜೀವಿತದಲ್ಲಿ ಗೆದ್ದು ಬರೋದು, ಹೇಗೆ ನನ್ನ ಜೀವಿತದಲ್ಲಿ ಇದನ್ನೆಲ್ಲವುಗಳನ್ನು ಸರಿಪಡಿಸ್ಕೊಳ್ಳೋದು ಎಂಬುದಾಗಿ ಸೋತು ನಿಂತಿದೆಯಾ, ಬೇಸರವಾಗಿದೆಯಾ, ಅಳ್ತಾ ಇದೆಯಾ? ಭಯಪಡಬೇಡ. ಜೀವನ ಒಂದು ಅತಿಶಯವಾದದ್ದು. ಈ ಜೀವನದಲ್ಲಿ ನಾವು ಸಾಗಿ ಬರುವಾಗ ಅನೇಕ ಸವಾಲುಗಳು, ಒಂದರ ಮೇಲೆ ಒಂದು ಕಷ್ಟ. ಈ ಕಷ್ಟ ತೀರಿಸ್ಕೊಂಡೆ ಅಂದರೆ ಇನ್ನೊಂದು ಸಮಸ್ಯೆ, ಈ ಸಮಸ್ಯೆಯಿಂದ ಬಿಡುಗಡೆ ಹೊಂದಿದ್ರೆ ಇನ್ನೊಂದು ಸಮಸ್ಯೆ. ಈ ರೀತಿಯಾಗಿ ಮರಳು ಕಾಡಿನ ಬದುಕಿನಲ್ಲಿದೆಯಾ, ಮರಳು ಕಾಡಿನ ಬಿಸಿಲಿನ ಬೇಗೆಯೋಪಾದಿಯಲ್ಲಿ ಬೇಯುವಂಥ ಪರಿಸ್ಥಿತಿಯಲ್ಲಿದೆಯಾ? ಭಯಪಡಬೇಡ. ನಿನ್ನ ದೇವರಾದ ಕರ್ತನು, ನಿನ್ನ ಸೃಷ್ಟಿಕರ್ತನಾದ ಕರ್ತನು, ಆತನು ಜೀವ ಸ್ವರೂಪನು. ಭಯಪಡಬೇಡ. ಇಸ್ರಾಯೇಲ್ಯರು ಪ್ರಯಾಣ ಮಾಡ್ಕೊಂಡು ಬರುವಾಗ ಒಂದು ಸಮಸ್ಯೆ ಮೇಲೆ ಮತ್ತೊಂದು ಸಮಸ್ಯೆ, ಒಂದು ಕಷ್ಟ ತೀರಿದ್ರೆ ಇನ್ನೊಂದು ಕಷ್ಟ, ಹೀಗೆ ಅನೇಕ ಪರಿಶ್ರಮಗಳು ಪಟ್ಟ ಮೇಲೆ ಕಾನಾನ್ ದೇಶಕ್ಕೆ ಬಂದರು. ಕಾನಾನ್ ದೇಶದ ಮಹಿಮೆಯನ್ನು ಕಂಡರು, ಕಾನಾನ್ ದೇಶದ ಆಹಾರಗಳನ್ನು ತಿಂದರು. ಅದೇ ರೀತಿ ನೀನು ಇವತ್ತು ಪಡ್ತಾ ಇರುವಂಥ ಕಷ್ಟ, ಇವತ್ತು ನೀನು ಅನುಭವಿಸ್ತಾ ಇರುವಂಥ ಸವಾಲುಗಳು, ನೀನು ಎದುರಿಸ್ತಾ ಇರುವಂಥ ಚಾಲೆಂಜಸ್ಗಳು, ಇದಕ್ಕೊಂದು ಅಂತ್ಯ ಇದೆ. ಇದು ಖಂಡಿತವಾಗ್ಲೂ ಒಂದು ಅಂತ್ಯ ಇದೆ. ನೀನು ಕಾನಾನ್ ದೇಶವನ್ನು ಸೇರುವಿ, ಆಶೀರ್ವಾದವನ್ನು ಹೊಂದುವಿ, ಅದ್ಭುತಗಳನ್ನ ಹೊಂದುವಿ, ಮಹತ್ಕಾರಗಳನ್ನು ಕಾಣುವಿ, ಶ್ರೇಷ್ಠ ಆಶೀರ್ವಾದಗಳನ್ನ ಹೊಂದುವಿ. ಭಯಪಡಬೇಡ, ಬಿಟ್ಕೊಡ್ಬೇಡ. ದೇವರೊಂದಿಗೆ ಸಮಯ ಕಳಿ, ದೇವರ ಮುಖವನ್ನು ದೃಷ್ಟಿಸು, ಅವರೊಂದಿಗೆ ಜೀವಿಸ್ತಾ ನಾನು ಆರಾಧಿಸುವಂಥ ಯೇಸುವನ್ನ ದೃಷ್ಟಿಸಿ ನೋಡು. ಆತನ ಎಲ್ಲವನ್ನ ಸರಿಪಡಿಸ್ತಾನೆ. ಗಾಡ್ ಬ್ಲೆಸ್ ಯು.